ನಮಸ್ತೆ ಡಿಯರ್ ಸ್ಟೂಡೆಂಟ್ಸ್. ನವೋದಯ ಎಕ್ಸಾಮ್ ಬರೆಯೋದಕ್ಕೆ ಯಾರ್ಯಾರು ರೆಡಿ ಆಗ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ವೆಲ್ಕಮ್ ಟು ದ ಕ್ಲಾಸ್. ಸೊ ಡೈಲಿ ಒಂದು ಅಸಂಪ್ಷನ್ನ ಮಾಡ್ಕೊಳ್ಳಿ, ಎಸ್ ಐ ವಿಲ್ ಪಾಸ್ ದ ನವೋದಯ ಎಕ್ಸಾಮ್ ಅಂತ ಹೇಳಿಬಿಟ್ಟು. ಓಕೆ ಪ್ಯಾರೆಂಟ್ಸ್, ನಿಮಗೊಂದು ಕಿವಿ ಮಾತು. ಮಕ್ಕಳಿಗೋಸ್ಕರ, ನಮ್ಮ ಮಕ್ಕಳಿಗೆ ಓದುವ ಆಸಕ್ತಿ ಬರುವ ಹಾಗೆ ಮಾಡೋದು ನಮ್ಮ ಕೆಲಸ, ಹೌದಲ್ಲ? ಸೊ ಮಕ್ಕಳಿಗೆ ಓದೋ ಆಸಕ್ತಿ ಹೇಗೆ ಬರುತ್ತೆ, ಹೇಗೆ ಮಾಡೋದು? ಯಾಕೆಂದರೆ ಅವ್ರಿಗೆ ಆ ಇಂಟ್ರೆಸ್ಟ್ ಬಂದುಬಿಟ್ರೆ ನೀವೇನು ಹೇಳೋದೇ ಬೇಡ, ಓದೋ, ಬಾರೋ, ಕೂತ್ಕೊಳ್ಳೋ, ಅಲ್ಲ ಓದ್ತಾ ಇದೆಯಾ, ಏನೂ ಹೇಳೋದು ಬೇಡ, ಅವ್ರಿಗೇ ಬಂದುಬಿಡುತ್ತೆ. ಅವರೇ ಹೋಗಿ ಕೂತ್ಕೊಳ್ತಾರೆ, ಅವ್ರದ್ದೇ ಅವ್ರ ಜವಾಬ್ದಾರಿನ ತಗೊಳ್ತಾರೆ ಓದೋದ್ರಲ್ಲಿ. ಅವ್ರಿಗೆ ಗೊತ್ತಾಗಿಲ್ಲ ಅಂದಿಂದ ಬಂದು ಅದನ್ನು ಕೇಳ್ತಾರೆ. ಹಂಗಾದ್ರೆ ಅವೆಲ್ಲ ಬರೋದು ಹೇಗೆ, ಅವರಿಗೆ ಹೇಗೆ ಆ ಥರ ನಾವು ಮಾಡೋದು? ಸೊ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಈ ಚಿಕ್ಕ ಮಕ್ಕಳಲ್ಲಿ ಯಾಕೆ ಓದೋ ಆಸಕ್ತಿ ಇರೋದಿಲ್ಲ ಅಂದರೆ, ಮೇಯ್ನು ಫಸ್ಟ್ ಆಫ್ ಆಲು ಡಿಸ್ಟ್ರ್ಯಾಕ್ಷನ್ಸ್. ನಿಮಗೆ ಗೊತ್ತಿದೆ ಎಷ್ಟು ಡಿಸ್ಟ್ರ್ಯಾಕ್ಷನ್ಸ್ ಇದೆ ಅಂತ. ಮೊಬೈಲು, ಔಟ್ಸೈಡು, ಟಿ ವಿ, ಸೊ ಅಲ್ವಾ, ತುಂಬ ಡಿಸ್ಟ್ರ್ಯಾಕ್ಷನ್ಸ್ ಇದೆ. ಅದರ ಜೊತೆಗೆ ಮಕ್ಕಳಿಗೆ ಬೇಕಾದಂತಹ ಬೇಸಿಕ್ ಬೇಕು. ಆ ಬೇಸಿಕ್ ಇಲ್ಲ ಅಂತ ಅಂದರೆ ಏಕೆಂದರೆ ಮುಂದೆ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ಇಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದೆ ಅಂತ ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲೆಲ್ಲ ನಮಗೆ ಕಾನ್ಸೆಪ್ಟನ್ನ ತಿಳ್ಕೊಂಡಿರೋರಿಗಿಂತ ಹೊಸದಾಗಿ ಕ್ರಿಯೇಟಿವಿಟಿಯಾಗಿ ಮಾಡೋರು ಬೇಕಾಗ್ತಾರೆ. ಸೊ ಹೊಸ್ದಾಗಿ ಏನೋ ಕಂಡುಹಿಡಿಬೇಕು, ಹೌದಲ್ಲ? ಸೊ ಈಗ ನೋಡಿ, ನಿಮಗೆ ಕೂತ ಜಾಗದಲ್ಲೇ ಗೂಗಲ್ ಎಲ್ಲ ಇನ್ಫಾರ್ಮೇಷನ್ನು ಕೊಡುತ್ತೆ. ಇನ್ಫಾರ್ಮೇಷನ್ನ ಕೊಡೋದಕ್ಕೆ ತುಂಬ ಜನ ಇದ್ದಾರೆ ಅಲ್ಲ. ಹೊಸದಾಗಿ ಏನಾದರೂ ಹೊಸತನನ ಕ್ರಿಯೇಟ್ ಮಾಡುವಂತಹ ಮೈಂಡ್ಸ್ ಬೇಕಾಗತ್ತೆ. ಮುಂದಕ್ಕೆ ಕ್ರಿಯೇಟಿವ್ ಥಿಂಕಿಂಗ್ ಮೈಂಡ್ ಬೇಕಾಗತ್ತೆ. ಅಂಥ ಮಕ್ಕಳನ್ನ ರೆಡಿ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಅಲ್ವಾ? ಸೊ ಹಾಗಾಗಿ ಮೇಯ್ನಾಗಿ ಬೇಸಿಕ್ಸ್ ಏನು ಕೊಡಬೇಕು ಮಕ್ಕಳಿಗೆ? ಮೇಯ್ನಾಗಿ ಮೌಲ್ಯ ಇರೋದನ್ನು ತರೋದಕ್ಕಿಂತ ಮೌಲ್ಯಯುತವಾದ ಯೋಚನೆಗಳನ್ನು ಮಕ್ಕಳ ತಲೆಯಲ್ಲಿ ಹಾಕಬೇಕು. ಓಕೆ, ಸೊ ಅದ್ರ ಜೊತೆಗೆ ಬೇಸಿಕ್ಸ್ನ ಕೊಡಬೇಕು. ಬೇಸಿಕ್ಸ್ ಅಂದರೆ ಕನ್ನಡ, ಹಿಂದಿ, ಇಂಗ್ಲೀಷ್, ಈ ಮೂರನ್ನು ಕೂಡ ಚೆನ್ನಾಗಿ ಓದೋ ರೀತಿಯಲ್ಲಿ ಮಾಡಬೇಕು. ಅದೇ ರೀತಿ ಮ್ಯಾಥ್ಸ್ ಬೇಸಿಕ್ಸ್ನ ಕೊಡಬೇಕು. ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ಸ್ನ ಈಗ ಮೇಯ್ನಾಗಿ ಎಲ್ಲರೂ ತೊಗೊಳ್ಳೋದ್ರಿಂದ, ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸೇ ತುಂಬ ಜನ ಇರೋದ್ರಿಂದ ಇಂಗ್ಲೀಷ್ನ ಗ್ರಾಮರ್ನ ಕೂಡ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಲಿಸಬೇಕಾಗತ್ತೆ. ಇದಿಷ್ಟನ್ನು ನೀವು ನೀಟಾಗಿ ಕಲಿಸಿದ್ರಿ ಅಂದರೆ ಕಾನ್ಸೆಪ್ಟನ್ನ ತಿಳ್ಕೊಂಡು ಅವರೇ ಹೊಸ ಹೊಸ ಐಡಿಯಾಸ್ನ ಮಾಡೋದಕ್ಕೆ ಮುಂದೆ ಆಗ್ತಾರೆ. ಹೊಸ ಐಡಿಯಾಸ್ ಹೇಗೆ ಬರುತ್ತೆ? ಸೊ ಈ ರೀತಿ ಮೆಂಟಲ್ ಎಬಿಲಿಟಿನ ನೀವು ಆದಷ್ಟು ಬರೀ ಯಾವುದೇ ಎಕ್ಸಾಮಲ್ಲಿ ಅಂತ ಅಲ್ಲ, ಚಿಕ್ಕವರಿದ್ದಾಗಲಿಂದನೂ ಕೂಡ ಮೆಂಟಲ್ ಎಬಿಲಿಟಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಮಕ್ಕಳು ಹೊಸ ಥಿಂಕಿಂಗ್ ಮಾಡುವಂತಹ ಯೋಚನಾ ಶಕ್ತಿ ಅವರಿಗೆ ಬರುತ್ತೆ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ನಾನು ಇದನ್ನು ಹೇಳೋವರೆಗೂ ನಮ್ಮ ಮಕ್ಕಳೆಲ್ಲ 11th and 12th ಕ್ವಶನ್ಸ್ನ ನೋಡಿರ್ಬೋದು ಆಲ್ರೆಡಿ, ಎಲ್ಲರಿಗೂ ಒಂದು ಐಡಿಯಾ ಕೂಡ ಸಿಕ್ಕಿರ್ಬೋದು. ಸೊ ಇದರಲ್ಲಿ 11th ಒನಲ್ಲಿ ಎಸ್, ವಾಟ್ ಇಸ್ ದ ಆನ್ಸರ್ ಬಾಬಾ? ಎಸ್, ಆನ್ಸರ್ ಈಸ್ ಡಿ. ಹೌದಾ? ವಿಚ್ ಇಸ್ ದ ಡಿಫ್ರೆಂಟ್ ಒನ್? ಡಿ. ಯಾಕೆ ಡಿ ಆಗುತ್ತೆ? ಬಿಕಾಸ್ ಎಸ್, ಡಿ ಇಸ್ ನಾಟ್ ಡಿವೈಡೆಡ್ ಈಕ್ವಲಿ ಅಲ್ಲ. ಡಿ ಇಸ್ ನಾಟ್ ಡಿವೈಡೆಡ್ ಈಕ್ವಲಿ. ಸೊ ಇನ್ನು ಅದರ್ಸ್ ಚೆಕ್ ಮಾಡಿದ್ರೆ ನಾವು ನೋಡಿ, ಎ, ಬಿ ಆ್ಯಂಡ್ ಸಿ ಮೂರು ಕೂಡ ಈಕ್ವಲ್ ಆಗಿ ಕಟ್ ಆಗಿದೆ. ಅಬ್ಸರ್ವ್ ಮಾಡಬೇಕು ನೀವು, ಈಕ್ವಲ್ ಆಗಿ ಕಟ್ ಆಗಿದೆ, 2 ಪಾರ್ಟ್ಸ್ ಆಗಿದೆ. ಬಟ್ ಡಿ ಕೂಡ 2 ಪಾರ್ಟ್ಸ್ ಆಗಿದೆ, ಬಟ್ ಇಟ್ ಈಸ್ ನಾಟ್ ಈಕ್ವಲ್. ಅದು ಈಕ್ವಲ್ ಆಗಿ ಇಲ್ಲ. ಹಾಗಾಗಿ ಆನ್ಸರ್ ಡಿ. ಸೊ ನೆಕ್ಸ್ಟ್ ಮೂವ್ ಆಗೋಣ ಕ್ವಶನ್ ನಂಬರ್ 12ಗೆ. ಕ್ವಶನ್ ನಂಬರ್ 12ಅಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ತೀನಿ. ಇದರಲ್ಲಿ ಆನ್ಸರ್ ಯಾವುದು? ಎಸ್, ವಿಚ್ ಇಸ್ ಡಿಫ್ರೆಂಟ್? ಡಿ. ವಿಚ್ ಇಸ್ ಡಿಫ್ರೆಂಟ್? ಡಿ ಆಪ್ಷನ್. ಯಾಕೆ ಡಿ? ಸೊ ಮಕ್ಕಳ, ನಾನು ಯಾವಾಗಲೂ ಹೇಳೋ ಹಾಗೆ ಎಲ್ಲ ಕ್ವಶನ್ ಆನ್ಸರ್ಸು ನೀವು ಆನ್ಸರ್ನ ಹುಡ್ಕೋ ದೊಡ್ಡ ವಿಚಾರ ಅಲ್ಲ. ಆನ್ಸರ್ಗೆ ರೀಸನ್ನ ಕೊಡೋದು ಮೇಯ್ನ್ ಆಗಿರುತ್ತೆ. ನೀವು ರೀಸನ್ ಕೊಡ್ದಲ್ಲೇ ಸುಮ್ಮನೆ ಯಾವುದೋ ಒಂದು ಅಂದಾಜಲ್ಲಿ ಆನ್ಸರ್ನ ಮಾಡೋದು ಇಟ್ಸ್ ಅ ರಾಂಗ್ ಥಿಂಗ್. ಆ ಥರ ಯಾವತ್ತೂ ಕಲಿಯೋಕ್ಕೆ ಹೋಗಬೇಡಿ. ಏನೇ ಕಲಿತ್ರೂ ಕೂಡ ತುಂಬ ಶ್ರದ್ಧೆಯಿಂದ ಕಲೀರಿ ಮತ್ತು ತುಂಬ ಆಸಕ್ತಿಯಿಂದ ಕಲೀರಿ. ಆವಾಗ ನಿಮಗೆ ಆನ್ಸರ್ ಸಿಕ್ಕೇ ಸಿಗುತ್ತೆ. ಓಕೆ, ರೀಸನ್ನ ಕೊಡೋದನ್ನು ಮರಿಬೇಡಿ. ಓಕೆ, ಸೊ ಇದರಲ್ಲಿ ಕ್ವಶನ್ ನಂಬರ್ 12ಅಲ್ಲಿ ಡಿ ಅಂತ ಹೇಳಿದೆ. ಯಾಕೆ ಡಿ? ಎಸ್, ಡಿನ ಯಾಕಪ್ಪ ಅಂತ ಅಂದರೆ ಇಲ್ಲಿ ಐಡೆಂಟಿಕಲ್ ಫಿಗರ್ಸ್ ಇಲ್ಲ. ಐಡೆಂಟಿಕಲ್ ಫಿಗರ್ಸ್ ಅಂದರೆ ಈಗ ನೋಡಿ, ಎ ಅಲ್ಲಿ ಎಸ್ ಎಸ್ ಅನ್ನೋದು 2 ಲೆಟರ್ ಇದೆ, ಬಿ ಅಲ್ಲಿ ಸಿ ಮತ್ತು ಎಸ್ ಇದೆ, ಆ್ಯಂಡ್ ಸಿ ಅಲ್ಲಿ ಸಿ ಮತ್ತು ಎಸ್ ಇದೆ. ಬಟ್ ಡಿ ಅಲ್ಲಿ ಇದೆಯಾ? ನೋ, ಲೆಟರ್ಸ್ ಇಲ್ಲ. ಓಕೆ, ಸೊ ದ್ಯಾಟ್ 12ಅಲ್ಲಿ ಡಿ ಆಪ್ಷನ್ is a different one. Let us move on to the next question. Question number 13. ನೋಡೋ ತಕ್ಷಣ ಆನ್ಸರ್ ಹೇಳಿರ್ತೀರಾ, ಹೌದಲ್ಲ?
ದ ಆನ್ಸರ್ ಇಸ್ ಡಿ. ಓಕೆ, ಯಾಕೆ ಡಿ? ಆಲ್ ಅದರ್ ಎಲಿಮೆಂಟ್ಸ್ ಆರ್ ಮ್ಯಾಥಮೆಟಿಕಲ್ ಸಿಂಬಲ್. ಹೌದಾ, ಅವೆಲ್ಲ ಮ್ಯಾಥಮೆಟಿಕಲ್ ಸಿಂಬಲ್ ಆಗಿರೋದ್ರಿಂದ ಡಿ ಮ್ಯಾಥಮೆಟಿಕಲ್ ಸಿಂಬಲ್ ಅಲ್ಲ. ಸೊ ಹಾಗಾಗಿ ಡಿನ ನಾವು ತೆಗೆದಾಕಬೇಕಾಗತ್ತೆ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಕ್ವಶನ್ ನಂಬರ್ 14. ಎಸ್ನು ಕ್ವಶನ್ ನಂಬರ್ 14ಅಲ್ಲಿ ಯಾವುದನ್ನು ತೆಗೆದಾಕ್ತೀರಾ? ಇದರಲ್ಲೂ ಬೇಗ ಆನ್ಸರ್ ಸಿಕ್ಕಿದೆ ಎಲ್ಲರಿಗೂ ಅಂತ ಗೊತ್ತು. ಕ್ವಶನ್ ನಂಬರ್ 14ಅಲ್ಲಿ ಇಲ್ಲೂ ಕೂಡ ಡಿ ಆಪ್ಷನ್ನೇ ಡಿಫ್ರೆಂಟ್ ಆಗಿರೋದು. ಸೊ ಹಾಗಾಗಿ ಯು ಹ್ಯಾವ್ ಟು ಸೆಲೆಕ್ಟ್ ದಿಸ್ ಒನ್, ಡಿ ಆಪ್ಷನ್. ಬಿಕಾಸ್ ಈ ಮಿಕ್ಕಿದೆಲ್ಲ ಏನು ಹಂಗಾದರೆ? ಓಕೆ, ನಂಬರ್ ಇದೆ ಡಿ ಅಂತ ಗೊತ್ತಾಯಿತು, ಮಿಕ್ಕಿದೆಲ್ಲ ಏನು? ಓಕೆ, ದೀಸ್ ಆರ್ ಗ್ರೀಕ್ ಆಲ್ಫಬೆಟ್. ಓಕೆ, ದೀಸ್ ಆರ್ ಗ್ರೀಕ್ ಆಲ್ಫಬೆಟ್. ಡಿ ಗ್ರೀಕ್ ಆಲ್ಫಬೆಟ್ಗೆ ಸೇರಿಲ್ಲ, ಇಟ್ಸ್ ಅ ನಂಬರ್. ಎಸ್ನೋ? ಸೊ ಹಾಗಾಗಿ ಡಿನ ನಾವಿಲ್ಲಿ ತೆಗಿಯೋಣ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡೋದಾದರೆ ಕ್ವಶನ್ ನಂಬರ್ 15. ಸಿ ಅಜೀವನ್, ಯಾವುದು ತೆಗ್ದಾಕ್ತೀರಾ? ಆಲ್ರೆಡಿ ಒಂದು ಐಡಿಯಾ ಸಿಕ್ಕಿರುತ್ತೆ ಎಲ್ಲರಿಗೂ ಕೂಡ. ಹಿಯರ್ ಆಲ್ಸೋ ದ ಆನ್ಸರ್ ಈಸ್ ಡಿ. ಓಕೆ, ಸೊ ಇಲ್ಲಿ ನಾವು ಡಿನ ಡಿಫ್ರೆಂಟ್ ಒನ್ ಅಂತ ಹೇಳಿ ಚೂಸ್ ಮಾಡಬೇಕಾಗತ್ತೆ. ಎ, ಬಿ ಮತ್ತು ಡಿ ಯಾಕೆ ನಾವು ಚೂಸ್ ಮಾಡ್ತಿಲ್ಲ? ಎಸ್, ಎಲ್ಲದರಲ್ಲೂ ನೀವು ಒಬ್ಸರ್ವ್ ಮಾಡಿರೋ ಹಾಗೆ ಮಿನಿಟ್ಸ್ ಆ್ಯಂಡ್ 12ಅಲ್ಲಿದೆ, ಬಟ್ ನಾಟ್ ಇನ್ ಸಿ. ಹೌದಲ್ಲ? ಎ, ಬಿ ಆ್ಯಂಡ್ ಡಿ ಅಲ್ಲಿ ಮಿನಿಟ್ಸ್ ಹ್ಯಾಂಡು ಎಲ್ಲ ಎಲ್ಲಿದೆ? 12ಅಲ್ಲಿದೆ. ಬಟ್ ಸಿ ಅಲ್ಲಿ ಮಾತ್ರ 6ಅಲ್ಲಿದೆ. ಹೌದಲ್ಲ? ಸೊ ಇಲ್ಲಿ ನಾವು ಹವರ್ಸ್ ಹ್ಯಾಂಡ್ ಬಗ್ಗೆ ಮಾತಾಡೋಕ್ಕಾಗಲ್ಲ, ಬಿಕಾಸ್ ಅವರ್ ಹ್ಯಾಂಡ್ ಒಂದೇ ಜಾಗದಲ್ಲಿ ಇಲ್ಲ. ಹೌದಾ? ಹಾಗಾಗಿ ಅದನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋಕ್ಕಾದಂಗೆ ಆಗೋದಿಲ್ಲ. ಸೊ ನೆಕ್ಸ್ಟ್ 16. ಹಾಂ, ಇದನ್ನು ನಾನು ಹೇಳೋದಿಲ್ಲ, ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಆಗಿದೆ ಅಲ್ಲ. ಯು ಹ್ಯಾವ್ ಟು ಗಿವ್ ದ ಆನ್ಸರ್. ಕಮೆಂಟ್ಸಲ್ಲಿ ನಾನು ಚೆಕ್ ಮಾಡ್ತೀನಿ ಯಾರು ಆನ್ಸರ್ ಮಾಡ್ತೀರಾ ಅಂತ ಹೇಳಿ. ಕರೆಕ್ಟ್ ಆನ್ಸರ್ನ ನಾನು ಕೂಡ ನಿಮಗೆ, ನೀವು ಕರೆಕ್ಟಾಗಿರೋ ಆನ್ಸರ್ನ ಮಾಡಿದರೆ ಐ ವಿಲ್ ಗಿವ್ ಯು ಲೈಕ್ ಬಟನ್. ಓಕೆ, ಅಲ್ಲಿ ಹಾರ್ಟ್ ಶೇಪ್ ಬಟನ್ ಇರುತ್ತಲ್ಲ, ಅದನ್ನ ಪ್ರೆಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 17. ಕ್ವಶನ್ ನಂಬರ್ 17ಅಲ್ಲಿ ನೋಡೋ ತಕ್ಷಣ ಗೊತ್ತಾಯ್ತಾ ಏನಿರ್ಬೋದು ಅಂತ? ಗಾಟ್ ಇಟ್? ಎಸ್, ಇಲ್ಲಿ ಬಂದು ಆನ್ಸರ್ ಸಿ. ಯಾಕೆ ಸಿ? ಬಿಕಾಸ್ ಎ, ಬಿ ಮತ್ತು ಡಿ ಅಲ್ಲಿ ನೀವು ನೋಡ್ಬೋದು ಹಾರಿಜಾಂಟಲ್ ಲೈನ್ಸ್ ಇದೆ ಅಲ್ಲ, ಮೀನ್ಸ್ ಸ್ಲೀಪಿಂಗ್ ಲೈನ್ಸ್. ನರ್ಸರಿಗೆ ಹೋಗೋಣ ಎಲ್ಲರೂ ಒಂದ್ಸತಿ, ಎಲ್ಲ ಇಲ್ಲಿ ಸ್ಲೀಪಿಂಗ್ ಲೈನ್ ಇದೆ. ಬಟ್ ಸಿ ಅಲ್ಲಿ ಮಾತ್ರ ಏನಿದೆ? ಎಸ್, ಸ್ಲ್ಯಾಂಟಿಂಗ್ ಲೈನ್ಸ್ ಇದೆ. ಹೌದಲ್ಲ? ಹಾಂ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 18. ಆನ್ಸರ್ ಸಿಕ್ಕಿದೆಯಾ? ಹಾಂ, ಸಿಕ್ಕಿದೆ ಅಂತ ಗೊತ್ತು ಎಲ್ಲರಿಗೂ ಕೂಡ. ಆನ್ಸರ್ ಇಸ್ ಡಿ. ಬಿಕಾಸ್ ಆಲ್ ಅದರ್ಸ್ ರಿಕ್ವೈರ್ ಸೌಂಡ್ ಫಾರ್ ಕಮ್ಯುನಿಕೇಷನ್. ಎಲ್ಲ ಇಲ್ಲಿ ಇರೋದೆಲ್ಲ ಕಮ್ಯುನಿಕೇಷನ್ಗೆ ಯೂಸ್ ಮಾಡೋದೆ. ಬಟ್ ಎ, ಬಿ, ಸಿ ಮೂರು ಕೂಡ ನಮಗೆ ಸೌಂಡ್ ಬೇಕು ಕಮ್ಯುನಿಕೇಟ್ ಮಾಡಬೇಕಂದ್ರೆ. ಬಟ್ ಡಿಗೆ ಇಲ್ಲ. ಸೊ ಹಾಗಾಗಿ ಕಮ್ಯುನಿಕೇಷನ್ ಮಾಡ್ಬೋದು, ಬಟ್ ಅಲ್ಲಿ ಏನು ಮಾಡೋ ಹಾಗಿಲ್ಲ, ಸೌಂಡ್ ಬಳಸೋ ಹಾಗಿಲ್ಲ. ಹಾಗಾಗಿ ಅದಿಲ್ಲ, ಡಿನ ಚೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 19. ಸೊ ಕ್ವಶನ್ ನಂಬರ್ 19ಅಲ್ಲಿ ನೀವು ಅಬ್ಸರ್ವ್ ಮಾಡೋ ಹಾಗೆ ಎ, ಬಿ, ಸಿ ಮೂರು ಕೂಡ ನೋಡೋದಕ್ಕೆ ಒಂದೇ ಥರ ಇದೆ. ಡಿ ಅಲ್ಲಿ ಎಲ್ಲ ಅಲ್ಲ, 3 ಆ್ಯರೋಸು ಸೇಮ್ ಲೈಕ್ ಉಲ್ಟಾ ಪಲ್ಟಾ ಅನಿಸ್ಬೋದು, ಬಟ್ ಡೈರೆಕ್ಷನ್ಸ್ ಒಂದೇ ಥರ ಇದೆ. ಬಟ್ ಡಿ ಅಲ್ಲಿ ಅಲ್ಲೆಲ್ಲ ಇಂಟರ್ಸೆಕ್ಟಿಂಗ್ ಆಗಿದ್ದರೆ ಇಲ್ಲಿ ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ಬೋದಲ್ಲ. ಪ್ಯಾರಲಲ್ ಲೈನ್ ಆಗಿದೆ 2 ಆ್ಯರೋಸ್. ಸೊ ಇವಿಷ್ಟು ಕೂಡ ಮೂರು ಕೂಡ ಎಲ್ಲೂ ಇಂಟರ್ಸೆಕ್ಟ್ ಆಗೋ ಚಾನ್ಸ್ ಇಲ್ಲ. ಹೌದಲ್ಲ? ಆ ಮಿಡಲ್ ಲೈನ್ ಬಿಟ್ಟರೆ ಮೂವ್ ಆಗ್ತಾರೋ ಆ್ಯರೋಸು ಆಗೋದಿಲ್ಲ. ಇನ್ನು ಕ್ವಶನ್ ನಂಬರ್ 20ಗೆ ಬಂದರೆ ಆನ್ಸರ್ ಏನು ಇಲ್ಲಿ? ಎಸ್, ನೋಡೋ ತಕ್ಷಣ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಇಲ್ಲೂ ಕೂಡ ಆನ್ಸರ್ ಡಿ. ಹೌದಾ? ಯಾಕೆ ಡಿ? ಎಸ್, ಎಲ್ಲದರಲ್ಲೂ ನೋಡಿ ಎ, ಬಿ, ಸಿ ಅಲ್ಲಿ 1 ಸ್ಮಾಲ್ ಆ್ಯರೋ ಇದ್ದರೆ 4 ಬಿಗ್ ಆ್ಯರೋಸ್ ಇದೆ, ಲಾಂಗ್ ಆ್ಯರೋಸ್ ಇದೆ. ಬಟ್ ಡಿ ಅಲ್ಲಿ 2 ಶಾರ್ಟ್ 3 ಲಾಂಗ್. ಎಸ್ನು? ಸೊ ಹಾಗಾಗಿ ಡಿ. ನೆಕ್ಸ್ಟ್ 21ಗೆ ಬಂದರೆ ಹಿಯರ್ ಆಲ್ಸೋ ವಿಲ್ ಗೆಟ್ ದ ಆನ್ಸರ್. ಯು ಹ್ಯಾವ್ ಟು ಚೂಸ್ ಆನ್ಸರ್ ಆಸ್ ಎ ಡಿ. ಬಿಕಾಸ್ ಯಾಕೆ? ಹೌದು, ಎಲ್ಲದರಲ್ಲೂ ಕೂಡ ಟ್ರಯಾಂಗಲ್ಸ್ನ ನೋಡೋದಾದರೆ 1 ಶೇಡೆಡ್ 1 ಅನ್ಶೇಡೆಡ್ ಇದೆ. ಬಟ್ ಡಿ ಆಪ್ಷನಲ್ಲಿ ಏನಿದೆ? ಎಸ್, 2 ಶೇಡೆಡ್ ಪಾರ್ಟ್ಸ್ ಇದೆ. ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋಣ.
ಓಕೆ, ಕ್ವಶನ್ ನಂಬರ್ 22. 22 ಅಲ್ಲಿ ಏನು, ಯಾವ ಆಪ್ಷನ್ ನಿಮಗೆ ಚೂಸ್ ಮಾಡಬೇಕಾಗತ್ತೆ ಇಲ್ಲಿ, ವಿಚ್ ಇಸ್ ಡಿಫ್ರೆಂಟ್? ಎಸ್, ಸಿ. ಯಾಕೆ ಸಿ? ಏನಾದರೂ ಅನಿಸ್ತಾ ಇದೆಯಾ? ಏನು ಡಿಫ್ರೆಂಟ್ ಅನ್ನಿಸ್ತಾ ಇದೆ? ಎಸ್, ಯು ಕ್ಯಾನ್ ಸಿ ಯೋ 22 ಅಲ್ಲಿ ಆನ್ಸರ್ ಸಿನೇ. ಓಕೆ, ಯಾಕೆ ಸಿ? ಬಿಕಾಸ್ ಎಲ್ಲದರಲ್ಲೂ ನೋಡ್ಬೋದು ಆ್ಯರೋಸು ಆಪೋಸಿಟ್ ಸೈಡ್ಸಲ್ಲಿ ಮೂವ್ ಆಗ್ತಾ ಇದೆ. ಅಂದರೆ ಅವು ಮೂವ್ ಆಗ್ತಿರೋ ಡೈರೆಕ್ಷನ್ನ ತೊಗೊಂಡ್ರೆ ಅವು ಎಲ್ಲೂ ಕೂಡ ಮತ್ತೆ ಮುಂದೆ ಚಲಿಸುವಾಗ ಎಲ್ಲೂ ಇಂಟರ್ಸೆಕ್ಟ್ ಆಗೋದಿಲ್ಲ. ಬಟ್ ಈ ಸಿ ಆಪ್ಷನಲ್ಲಿ ನೋಡಿ ಇಂಟರ್ಸೆಕ್ಟ್ ಆಗೋ ಚಾನ್ಸಸ್ ತುಂಬ ಇದೆ. ಅಂದರೆ ಮುಂದೆ ಮೂವ್ ಆಗಬೇಕಾದ್ರೆ ಅಲ್ವಾ? ಸೊ ಹಾಗಾಗಿ ಸಿ. ಓನ್ಲಿ ಇನ್ ಫಿಗರ್ ಸಿ ದ 2 ಆ್ಯರೋಸ್ ಪಾಯಿಂಟ್ ಟುವರ್ಡ್ಸ್ ಈಚ್ ಅದರ್. ಅಲ್ಲ, ಒಂದಕ್ಕೊಂದು ಒಂದೇ ಕಡೆ ಹೋಗೋ ರೀತಿಯಲ್ಲಿ ತೋರಿಸ್ತಾ ಇದೆ. ಸೊ ನೆಕ್ಸ್ಟು 23. 23ಗೆ ಆನ್ಸರ್ ಏನು? ಎಸ್, ಹಿಯರ್ ಆಲ್ಸೋ ಡಿ. ಯಾಕೆ ಡಿ? ನಾನು ಯಾವಾಗಲೂ ಅಷ್ಟೇ 23ಗೆ ಆನ್ಸರ್ ಏನು, 22ಗೆ ಆನ್ಸರ್ ಏನು ಅಂತ ಈ ಥರ ಕೇಳುವಾಗ ನೀವು ಪಾಸ್ ಮಾಡಿ ವಿಡಿಯೋನ. ಯಾಕೆಂದರೆ ನಾನು ಟೈಮ್ ಕೊಡೋಕ್ಕೆ ಹೋದರೆ ಇಲ್ಲಿ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಸೊ ಹಾಗಾಗಿ ನನಗೆ ಮಧ್ಯದಲ್ಲಿ ಟೈಮ್ ಕೊಡೋದಕ್ಕಾಗೋದಿಲ್ಲ. ನೀವು ಪಾಸ್ ಮಾಡ್ಕೊಳ್ಳಿ, ನೀವು ಆನ್ಸರ್ ಕೊಡಿ ಫಸ್ಟು, ಆಮೇಲೆ ನಾನು ವಿಡಿಯೋನ ಪ್ಲೇ ಮಾಡಿ ಮತ್ತೆ ನಾನು ಹೇಳ್ತೀನಲ್ಲ ಆನ್ಸರ್ನ, ಅದಕ್ಕೂ ಮತ್ತು ನಿಮ್ಮ ಆನ್ಸರ್ಗೂ ಕೂಡ ಚೆಕ್ ಮಾಡ್ಕೊಳ್ಳಿ. ಎರಡು ಕರೆಕ್ಟ್ ಇದ್ದರೆ ಓಕೆ, ಯು ಆರ್ ಆಲ್ಸೋ ಥಿಂಕಿಂಗ್ ಗುಡ್ ಅಂತ ಹೇಳ್ಬೋದು. ಒಳ್ಳೆ ರೀತಿಯಲ್ಲಿ ಒಳ್ಳೆ ಆನ್ಸರ್ಸ್ನ ಯೋಚನೆ ಮಾಡಿ ಹೇಳ್ತಾ ಇದ್ದೀರಾ. ಇಲ್ಲ ಅಂದರೆ ಚೇಂಜ್ ಮಾಡ್ಕೊಳ್ಳಿ, ಆ ಮೆಥಡ್ಸ್ನ ತಲೆಯಲ್ಲಿ ಇಟ್ಕೊಳ್ಳಿ ಎಲ್ಲರೂ ಕೂಡ. ಓಕೆ, ನೆಕ್ಸ್ಟು 23ಗೆ ಡಿ ಅಂತ ಹೇಳಿ. ಯಾಕೆ 23ಗೆ ಡಿ? ಎಸ್, ಇನ್ ಆಲ್ ಅದರ್ ಫಿಗರ್ಸ್ ದ ಆರೋ ಆ್ಯಂಡ್ ದ ಪಿನ್ ಪಾಯಿಂಟ್ ಟುವರ್ಡ್ಸ್ ಈಚ್ ಅದರ್. ಹೌದಲ್ಲ, ಎಲ್ಲ ಕೂಡ ಒಂದೇ ಕಡೆಗೆ ನೋಡಿ ಹಿಂಗೆ ಟರ್ನ್ ಆಗ್ತಾ ಇದೆ, ಹೌದಾ? ಬಟ್ ಇಲ್ಲೇನಾಗಿದೆ, ಸೊ ಅದು ಆ ಕಡೆ ಹೋಗ್ತಾ ಇದ್ರೆ ಅದು ಈ ಕಡೆ ಬರ್ತಾ ಇದೆ, ಒಂದೇ ಕಡೆ ಆಗಿಲ್ಲ. ಸೊ ಹಾಗಾಗಿ ಇಟ್ಸ್ ನಾಟ್ ಟುವರ್ಡ್ಸ್ ಈಚ್ ಅದರ್ ಅಲ್ಲ, ಪಾಯಿಂಟಿಂಗ್ ಟುವರ್ಡ್ಸ್ ಈಚ್ ಅದರ್. ಸೊ ನೆಕ್ಸ್ಟ್ ಮೂವ್ ಮಾಡೋಣ. ಕ್ವಶನ್ ನಂಬರ್ 24. 24ಅಲ್ಲಿ ಏನಿದೆ? ಎಸ್, ನೋಡ್ತಾ ಇದ್ದೀರಾ ಆನ್ಸರ್ ಯಾವುದು ಇದರಲ್ಲಿ? ಎಸ್, ಡಿ. ಇದನ್ನು ಕೂಡ ನೀವು ಮೈಂಡಲ್ಲಿ ಇಟ್ಕೊಳ್ಬೇಕು, ಏನು ರೀಸನ್ ಅಂತ ಹೇಳಿ. ಇದು ಕೂಡ ಪದೇ ಪದೇ ರಿಪೀಟ್ ಆಗುತ್ತೆ. ಏನು? ಇನ್ ಆಲ್ ಅದರ್ ಫಿಗರ್ಸ್ ಆಲ್ ದ ಲೂಪ್ಸ್ ಲೈ ಔಟ್ಸೈಡ್ ದ ಮೇನ್ ಎಲಿಮೆಂಟ್. ಹೌದಲ್ಲ? ಸೊ ಅಂದರೆ ಏನರ್ಥ? ಹೌದಾ? ಸಿ, ಇಲ್ಲಿ ಏನಾಗಿದೆ, ಇದು ಲೂಪ್ಸ್ಗಳಿದಾವಲ್ಲ, ಇವು ಔಟರ್ ಸೈಡ್ ಹೊರ್ಗಡೆ ತಿರ್ಕೊಂಡಿದೆ, ಎಲ್ಲ ಕೂಡ ಹೊರ್ಗಡೆ ಇದೆ. ಬಟ್ ನೋಡಿ, ಆಪ್ಷನ್ ಡಿ ಅಲ್ಲಿ ಮಾತ್ರ ಒಳಗಡೆ ಇನ್ನರ್ ಸೈಡ್ ಇದೆ. ಹೌದಾ? ಇನ್ನರ್ ಸೈಡು ಆಗಿರೋದ್ರಿಂದ ನಾವು ಡಿನ ತಗೋಬೇಕು. ಇನ್ನು ಮಿಕ್ಕಿದೆಲ್ಲ ನೋಡಿ ಹೊರಗಡೆನೇ ಇದೆ. ಹೌದಾ? ಎಸ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಕ್ವಶನ್ ನಂಬರ್ 25. 25ಅಲ್ಲಿ ಏನಿದೆ ಆನ್ಸರ್? ಅಬ್ಸರ್ವ್ ಮಾಡಿದ್ರಾ? ಎಸ್, ಹಿಯರ್ ಆಲ್ಸೋ ಡಿ. ಯಾಕೆ ಡಿ? ಹಾಂ, ಇನ್ ಆಲ್ ಅದರ್ ಫಿಗರ್ಸ್ ಆಲ್ ದ ಆ್ಯರೋಸ್ ಆರ್ ಪ್ಯಾರಲಲ್. ನೀವು ಅಬ್ಸರ್ವ್ ಮಾಡಿರ್ಬೋದು, ಎಲ್ಲ ಆ್ಯರೋಸ್ ಏನಿದೆ ಪ್ಯಾರಲಲ್ ಇದೆ. ಪ್ಯಾರಲಲ್ ಅಂದರೆ ಅವು ಮುಂದೆ ಎಷ್ಟೇ ಮೂವ್ ಆದರೂ ಒಂದಕ್ಕೊಂದು ಭೇಟಿನೇ ಆಗೋದಿಲ್ಲ, ಇಂಟರ್ಸೆಕ್ಟ್ ಆಗೋದೇ ಇಲ್ಲ, ಪ್ಯಾರಲಲ್ ಇದೆ. ಸೊ ಹಾಗಾಗಿ ಡಿನ ಇಲ್ಲಿ ನಾವು ಚೂಸ್ ಮಾಡಬೇಕಾಗತ್ತೆ. ನೋಡಿ, ಡಿ ಅಲ್ಲಿ ಇರೋದು ಎಲ್ಲ ಕೂಡ ಇಂಟರ್ಸೆಕ್ಟ್ ಆಗುತ್ತೆ, ಒಂದಲ್ಲ ಒಂದಕ್ಕೆ ಇಂಟರ್ಸೆಕ್ಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎಸ್, ಡಿ. ಓಕೆ, ಸೊ ನೆಕ್ಸ್ಟ್ ಒನ್ 26. ಇಲ್ಲಿ ಯಾವ ತೆಗ್ದು ಹಾಕೋಣ? ಈಗ ಯೋಚನೆ ಬರ್ತಿರ್ಬೋದಲ್ಲ, ಸ್ಟ್ರೇಟ್ ಲೈನ್, ಕರ್ವ್ ಲೈನ್ಸ್, ಎಷ್ಟೆಷ್ಟು ಲೈನಿಂದ ಆಗಿದೆ ಅಲ್ವಾ? ಸೊ ಅದೆಲ್ಲ ಯೋಚನೆ ಬರ್ತಾ ಇದೆ ನಿಮಗೆ. ಬಟ್ ಇಲ್ಲಿ ಏನು ಗೊತ್ತಾ, ಯಾವುದು ಗೊತ್ತಾ ಮೆಥಡ್ ವರ್ಕ್ ಆಗಿರೋದು? ನೀವು ವಾಪಸ್ ಮತ್ತೆ LKGಗೆ ಹೋಗಬೇಕು, ಬಿಕಾಸ್ ವ್ಯಾವೆಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್ನ ನೆನಪಿಸ್ಕೋಬೇಕಲ್ಲ ಇಲ್ಲಿ. ಸೊ ಹಾಗಾಗಿ ನಂಗೆ ಅಂದ ತಕ್ಷಣ ಆನ್ಸರ್ ಗೊತ್ತಾಗಿರ್ಬೇಕು ಎಲ್ಲರಿಗೂ ಕೂಡ. ಎಸ್, ಆನ್ಸರ್ ಈಸ್ ಡಿ. ಯಾಕೆ ಡಿ? ಎ, ಯು ಮತ್ತು ಓ ವ್ಯಾವೆಲ್ಸ್ ಆಗಿದೆ, ಡಿ ಈಸ್ ಅ ಕಾನ್ಸನೆಂಟ್. ಇದು ಒಂದು ಮೆಥಡ್ ಕೂಡ. ನಮ್ಮ 27ಇಂದ ನಾನೊಂದಷ್ಟು ಹೋಮ್ವರ್ಕ್ ಕೊಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಇದಿಷ್ಟು ನಿಮಗೆ ಇವತ್ತಿನ ಹೋಮ್ವರ್ಕು. ಮರಿಬೇಡಿ ಮಾಡೋದಕ್ಕೆ ಕಮೆಂಟ್ನ. ಓಕೆ, ಒಂದೇ ಮೆಸೇಜಲ್ಲಿ ಎಲ್ಲ ಕೂಡ ಆನ್ಸರ್ ಇರೋ ಥರ ನೀವು ಮೆಸೇಜ್ ಹಾಕಿ. ನೋಡಿದ್ದೀರಾ ಇವೆರಡು ಕ್ವಶನು? ಐ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಹೋಮ್ವರ್ಕ್. ನೆಕ್ಸ್ಟ್
this one, and the next one, yes, ನೆಕ್ಸ್ಟ್ ಪಾಸ್ ಮಾಡ್ಕೊಳ್ಳಿ, ಪಾಸ್ ಮಾಡಿಕೊಂಡು ಆನ್ಸರ್ನ ಮಾಡಿ. ಕ್ವಶನ್ ನಂಬರ್ 35. ಸೊ 10 ಕ್ವಶನ್ಸ್ ಕೊಟ್ಟಿದ್ದೀನಿ, 10 ಕ್ವಶನ್ಸ್ನ ಕೊಡ್ತಾ ಇದ್ದೀನಿ ನಾನು ನಿಮಗೆ. ಇಷ್ಟು ಹೋಮ್ವರ್ಕ್, ಇಷ್ಟಕ್ಕೆ ಆನ್ಸರ್ ಮಾಡಿ 27ಇಂದ 36ವರೆಗೆ. ಓಕೆ, ಸೊ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಒಂದಷ್ಟು ಮ್ಯಾಥ್ಸ್ ಫಾರ್ಮುಲಾಸ್, ಮ್ಯಾಥ್ಸ್ ಬೇಸಿಕ್ಸ್ನ ನಾನು ಹೇಳ್ತೀನಿ. ಮ್ಯಾಥ್ಸ್ ಕ್ಲಾಸಸ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಅದನ್ನು ಕಲ್ತ್ಕೋಬೇಕಂತ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಅದನ್ನು ನಿಮಗೆ ಕೊಡ್ತೀನಿ. ನೀಟಾಗಿ ಒಂದು ಕಡೆ ಚಾರ್ಟಲ್ಲಿ ಮಾಡಿ ಬರೆದಿಟ್ಕೊಂಡು ಬೆಳಗ್ಗೆ ಎದ್ದಾಗಲೂ ರಾತ್ರಿ ಮಲ್ಕೊಳ್ಳೋಕ್ಕೂ ಮುಂಚೆ ಒಂದು ಸತಿ ನೀವು ಆ ಚಾರ್ಟ್ನ ನೋಡಿ ಮಲ್ಗೋ ರೀತಿಯಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಆ ಥರ ಸ್ಟಾರ್ಟ್ ಮಾಡಿದ್ರೆ ನೀವು ಯಾವುದೇ ಎಕ್ಸಾಮ್ ಅಲ್ಲ, ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಕೂಡ ಆ ಥರ ಅಲ್ಲಿರೋ ಫಾರ್ಮುಲಾಸ್ನ ನೀವು ಮರೆಯೋದಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಥರ ಮಾಡೋದನ್ನು ಮರಿಬೇಡಿ. ಲಾಸ್ಟಲ್ಲಿ ನಾನು ಕೊಡ್ತೀನಿ ಅದನ್ನು. ಸೊ ಈಗ ಕ್ವಶನ್ ನಂಬರ್ 38ಗೆ ಮೂವ್ ಆಗೋಣ. ಓಕೆ, ಕ್ವಶನ್ ನಂಬರ್ 38. ಸೊ ಆನ್ಸರ್ ಸಿಕ್ಕಿದೆಯಾ ಕ್ವಶನ್ ನಂಬರ್ 38ಗೆ ಎಲ್ಲರಿಗೂ? ಎಸ್, ಕ್ವಶನ್ ನಂಬರ್ 38ಗೆ ಆನ್ಸರ್ ಬಂದು ಬಿ. ಓಕೆ, ಆನ್ಸರ್ ಬಂದು ಬಿ. ಸೊ ಯಾಕೆ ಬಿ? ಎಸ್, 37ಗೆ ಯಾಕೆ ಆನ್ಸರ್, ಸಾರಿ ಬಿ ನಾಟ್ ಡಿ. ಓಕೆ, ಸಾರಿ ಬಿ ನಾಟ್ ಆನ್ಸರ್ ಡಿ. ಓಕೆ, ಯಾಕೆ ಡಿ 37ಗೆ? ಆಲ್ ಅದರ್ ಫಿಗರ್ಸ್ ಆರ್ ಕಂಪೋಸ್ಡ್ ಆಫ್ 4 ಸ್ಟ್ರೇಟ್ ಲೈನ್ಸ್ ಈಚ್. ಹೌದಾ, ಎಲ್ಲದೂ ಕೂಡ ಅಲ್ಲಿರುವಂಥದ್ದು ಎ ಬಿ ಸಿಯಲ್ಲಿ 4 ಲೈನ್ಸಿಂದ ಕಂಪೋಸ್ ಆಗಿದ್ರೆ ಡಿ ಮಾತ್ರ ಒಂದು ಎಕ್ಸ್ಟ್ರಾ ಇದೆ, ಹೌದಲ್ಲ? ಸೊ ಹಾಗಾಗಿ ಅದು. ಸೊ ನೆಕ್ಸ್ಟ್ ಒಂದು ಮೂವ್ ಮಾಡೋಣ 38ಗೆ. ಇಲ್ಲಿ ಯಾವುದು ಆನ್ಸರ್ ಸಿಕ್ಕಿದೆಯಾ? ಇದು ಆಲ್ರೆಡಿ ಒಂದ್ಸತಿ ಬಂದಿತ್ತು ಇದೇ ಮೆಥಡಲ್ಲಿ. ಓಕೆ, 38. ಇನ್ ಆಲ್ ಅದರ್ ಫಿಗರ್ಸ್ ದ ಹ್ಯಾಂಡ್ಸ್ ಆಫ್ ದ ಕ್ಲಾಕ್ ಆರ್ ಅಟ್ ರೈಟ್ ಆ್ಯಂಗಲ್ ಎಕ್ಸೆಪ್ಟ್ ಬಿ. ಹೌದಾ, ಬಿನ ನೀವು ಸ್ಟ್ರೈಟ್ ಆ್ಯಂಗಲ್ ಅಂತ ಹೇಳ್ಬೋದಾ? ಆ್ಯಂಗಲ್ಸ್ ಬಗ್ಗೆ ಸ್ಕೂಲಲ್ಲಿ ಪಾಠ ಆಗಿದೆಯಾ? ಇಲ್ಲ ಅಂತ ಅಂದರೆ ನಾನು ಮ್ಯಾಥ್ಸ್ ಕ್ಲಾಸ್ ಮಾಡಬೇಕಾದ್ರೆ ಹೇಳ್ತೀನಿ. ಓಕೆ, ಸೊ ಎ ಸಿ ಆ್ಯಂಡ್ ಡಿ ಮೂರು ಕೂಡ ರೈಟ್ ಆ್ಯಂಗಲ್. ಓಕೆ, ಬಿ ಮಾತ್ರ ಸ್ಟ್ರೈಟ್ ಆ್ಯಂಗಲ್. ಓಕೆನಾ? ಸೊ ದ್ಯಾಟ್ ಬಿ ಯು ಹ್ಯಾವ್ ಟು ಚೂಸ್, ಅದನ್ನು ಚೂಸ್ ಮಾಡಬೇಕು ಬಿನ. ಸೊ ನೆಕ್ಸ್ಟ್ ಮೂವ್ ಮಾಡೋಣ ನೆಕ್ಸ್ಟ್ ಕ್ವಶನ್ಗೆ 39. 39ಅಲ್ಲಿ ಆನ್ಸರ್ ಏನು? ಎಸ್, ಸಿ. ಸೊ ಇದು ಆಲ್ರೆಡಿ ರಿಪೀಟ್ ಆಗಿದೆ ಅಲ್ಲ, ಮತ್ತೆ ಎರಡನೇ ಸತಿ ಬಂದಿದೆ. ಸೊ ಸಿ ಇಸ್ ದ ಆನ್ಸರ್. ಯಾಕೆ ಸಿ ಆನ್ಸರ್ ಚೂಸ್ ಮಾಡಿದ್ದೀವಿ? ಎಸ್, ಆಲ್ರೆಡಿ ಮೆಥಡ್ ರಿಪೀಟ್ ಆಗಿದೆ. ಕಂಪೋಸ್ಡ್ ಆಫ್ 3 ಸ್ಟ್ರೇಟ್ ಲೈನ್ಸ್ ಅಲ್ಲ, ಎ ಬಿ ಮತ್ತು ಡಿ ಮೂರು ಆಪ್ಷನಲ್ಲಿರೋ ಲೆಟರ್ಸು 3 ಲೈನ್ಸಿಂದ ಕಂಪೋಸ್ ಆಗಿದೆ. ಸಿ ಮಾತ್ರ 4 ಲೈನ್ಸ್ ಇದೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 40. ಕ್ವಶನ್ ನಂಬರ್ 40ಅಲ್ಲಿ ಆನ್ಸರ್ ಎಸ್, ಹಿಯರ್ ಆಲ್ಸೋ ಡಿ. ಓಕೆ, ಸೊ ಇಲ್ಲಿ ಯಾವುದು? ಡಿ. ಯಾಕೆ ಡಿ? ಎಸ್, ಎ ಬಿ ಮತ್ತು ಸಿ ಏನಾಗಿದೆ? ಎಸ್, ಫಿಗರ್ ಡಿ ಹ್ಯಾಸ್ ಆಲ್ ಸೈಡ್ಸ್ ಈಕ್ವಲ್ ವೈಲ್ ಆಲ್ ಅದರ್ ಫಿಗರ್ಸ್ ಹ್ಯಾವ್ 2 ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಈಕ್ವಲ್. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಎರಡು ಆಪೋಸಿಟ್ ಸೈಡ್ಸ್ ಈಕ್ವಲ್ ಇದೆ, ಹೌದಾ? ಆಪೋಸಿಟ್ ಸೈಡ್ಸ್ ಈಕ್ವಲ್. ಬಟ್ ಡಿಯಲ್ಲಿ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಬಿಕಾಸ್ ಇಟ್ ಈಸ್ ಅ ಸ್ಕ್ವೇರ್. ಎಲ್ಲ ಸೈಡ್ಸು ಕೂಡ ಈಕ್ವಲ್ ಇದೆ, ಹೌದಲ್ವಾ? ನೋಡಿ, ಇದು ಸೇಮ್ ಇದೆ. ಇಲ್ಲಿ ನೋಡಿ, ಸಿಯಲ್ಲಿ ಇದು ಮತ್ತು ಇದು ಮತ್ತು ಇದು ಆಪೋಸಿಟ್ ಸೈಡ್ ಮಾತ್ರ ಸೇಮ್ ಇರೋದು. ಬಟ್ ಡಿ ಆಪ್ಷನ್ ಆಲ್ ಸೈಡ್ಸ್ ಆರ್ ಈಕ್ವಲ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ 41. 41ಅಲ್ಲಿ ಆನ್ಸರ್ ಏನು? ನೋಡಿದ ತಕ್ಷಣ ಏನಾದ್ರು ಸಿಗ್ತಾ? ಎಸ್, ನೀವಿಲ್ಲಿ ನೋಡ್ಬೋದು ಸಿ ಇಸ್ ದ ಆನ್ಸರ್. ಬಿಕಾಸ್ ಯಾಕೆ ಸಿ ಇಸ್ ದ ಆನ್ಸರ್ ಅಂತ ಹೇಳ್ತಾ ಇದ್ದೀನಿ? ಎ ಬಿ ಮತ್ತು ಡಿ ಎಲ್ಲ ಕೂಡ ಏನು ಆರ್ ಕಂಪೋಸ್ಡ್ ಆಫ್ 3 ಸ್ಟ್ರೈಟ್ ಲೈನ್ಸ್.
ಮೂರು ಲೈನ್ಸಿಂದ ಆಗಿದೆ. ಬಟ್ ಸಿ ಮಾತ್ರ ದೇ ಹ್ಯಾವ್ ಕಂಪೋಸ್ಡ್ ವಿತ್ 4 ಲೈನ್ಸ್. ಓಕೆ, ಅದು 4 ಲೈನಿಂದ ಕಂಪೋಸ್ ಆಗಿದೆ. ಸೊ ನೆಕ್ಸ್ಟ್ ಮೂವ್ ಮಾಡೋಣ 42ಗೆ. ಓಕೆ, 42ಗೆ ಆನ್ಸರ್ ಏನು? ಯು ಆರ್ ಆಲ್ಸೋ ಡಿ. ಯಾಕೆ ಡಿ? ಯಾಕೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಆನ್ಸರ್ಸ್ಗಳು ಡಿ ಅಲ್ಲೇ ಇದೆ. ಓಕೆ, ಸಿ ಇಲ್ಲಿ ನೋಡಿ. ಹಂಗಂತ ನಾವು ಅದೇ ಎಕ್ಸಾಮಲ್ಲೂ ಅದೇ ರೀತಿ ಇರುತ್ತೆ ಅಂದ್ಕೋಬೇಡಿ. ಯಾವ್ದಾರು ಗೊತ್ತಾಗಿಲ್ಲ ಅಂದ ತಕ್ಷಣ ಡಿಗೆ ಸುಮ್ಮನೆ ಟಿಕ್ ಹಾಕಬೇಡಿ. ಯೋಚನೆ ಮಾಡಿ ಆನ್ಸರ್ನ ರೀಸನ್ ಗೊತ್ತಾದಮೇಲೆ ಹಾಕಿ. ಸೊ ನೆಕ್ಸ್ಟ್ ಕ್ವಶನ್ ಬಂದು 42ಗೆ ಆನ್ಸರ್ ಡಿ. ಯಾಕೆ ಡಿ? ಇನ್ ಆಲ್ ಅದರ್ ಫಿಗರ್ಸ್ ದ ಸ್ಮಾಲ್ ಇನ್ನರ್ ಫಿಗರ್, ಒಳಗಡೆ ಇದೆಯಲ್ಲಪ್ಪ ಸ್ಮಾಲ್ ಇನ್ನರ್ ಫಿಗರ್, ಒಳಗಡೆ ಇರುವಂತಹ ಫಿಗರ್ ಇಸ್ ಸಿಮಿಲರ್ ಟು ದ ಔಟರ್ ಫಿಗರ್. ಹೊರಗಡೆ ಯಾವ ಫಿಗರ್ ಇದೆಯೋ ಅದೇ ರೀತಿ ಒಳಗಡೆನೂ ಕೂಡ ಇದೆ. ಬಟ್ ಡಿಯಲ್ಲಿ ಹೊರಗಡೆ ಪೆಂಟಗಾನ್ ಇದ್ದರೆ ಒಳಗಡೆ ಸ್ಕ್ವೇರ್ ಇದೆ. ಹೌದಾ? ಸೊ ಹಾಗಾಗಿ ಡಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 43. 43ಗೆ ಏನು ಆನ್ಸರು? ಹಿಯೋ ಸಿ. ಯಾಕೆ ಸಿ? ಬಿಕಾಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಂಡಲ್ಲಿ ಶೇಡ್ ಆಗಿರೋ ಪಾರ್ಟ್ ಆಪೋಸಿಟಲ್ಲಿದೆ. ಅದು ಒಂದು ಶೇಡ್ ಆಗಿದ್ದರೆ ಒಂದು ಶೇಡ್ ಆಗಿಲ್ಲ ಎಲ್ಲದರಲ್ಲೂ ಕೂಡ. ಇಲ್ಲಿ ಮಾತ್ರ ಎರಡು ಕೂಡ ಶೇಡ್ ಆಗಿದೆ. 43. ಇನ್ ಆಲ್ ಅದರ್ ಫಿಗರ್ಸ್ ದ ಮೇನ್ ಎಲಿಮೆಂಟ್ ಹ್ಯಾಸ್ ಅ ವೈಟ್ ಎಂಡ್. ಅಲ್ಲ, ವೈಟ್ ಎಂಡ್ ಆಪೋಸಿಟ್ ಟು ಅ ಬ್ಲ್ಯಾಕ್ ಎಂಡ್. ಆಪೋಸಿಟ್ ಟು ಅ ಬ್ಲ್ಯಾಕ್ ಎಂಡ್. ವೈಟ್ ಆ್ಯಂಡ್ ಬ್ಲ್ಯಾಕ್ ಎಂಡ್ ಆಗಿದ್ದರೆ ಸಿ ಅಲ್ಲಿ ಮಾತ್ರ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಎಂಡ್ ಇದೆ ಎರಡೂ ಕಡೆ. ಸೊ ದ್ಯಾಟ್ ಸಿ ಈಸ್ ದ ಡಿಫ್ರೆಂಟ್ ಒನ್. ನೆಕ್ಸ್ಟ್ 44. ಆನ್ಸರ್ 44 ನೋಡಿದ ತಕ್ಷಣ ಅನಿಸ್ತಾ ಇರ್ಬೋದು ಡಿ ಇರ್ಬೋದೇನೋ, ಬಿಕಾಸ್ ಅಲ್ಲಿ ಸ್ಮಾಲ್ ಆಗಿದೆ ಸ್ಕ್ವೇರ್ ಒಳಗಡೆ ಇರುವಂಥದ್ದು ಅಂತ ಅನಿಸುತ್ತಾ? ಅದೇ ರೀತಿ. ಓಕೆ, ಸೊ ಇಲ್ಲಿ ಇನ್ನೊಂದು ಮೆಥಡ್ ಇದೆ. ಅದು ಕೂಡ ಒಂದು ರೀಸನ್ ಆಗಿರ್ಬೋದು. ಬಿಕಾಸ್ ಎಲ್ಲರ ಮೈಂಡು ಒಂದೇ ರೀತಿ ಯೋಚನೆ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ಲ. ಎಲ್ಲ ಮೈಂಡು ಡಿಫ್ರೆಂಟಾಗಿ ಯೋಚನೆ ಮಾಡುತ್ತೆ, ಹೌದಲ್ಲ? ಇಲ್ಲಿ ಆನ್ಸರ್ ಬಂದು ಸಿ. ಆನ್ಸರ್ ಬಂದು ಸಿ ಇದೆ. ಯಾಕೆ ಸಿ? ಬಿಕಾಸ್ ಎ, ಬಿ ಆ್ಯಂಡ್ ಡಿಯಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಒಳಗಡೆ ಇರುವಂಥ ಎರಡೂ ಸ್ಕ್ವೇರ್ಗಳು ಡಯಾಗ್ನಲ್ಸಲ್ಲಿದೆ. ಹೌದಾ? ಡಯಾಗ್ನಲ್ಸ್, ಹೌದಾ? ಸೊ ಡಯಾಗ್ನಲ್ಸಲ್ಲಿದೆ ಆಪೋಸಿಟ್ ಆಗಿ. ಬಟ್ ಇಲ್ಲಿ ಮಾತ್ರ ಡಯಾಗ್ನಲ್ಸಲ್ಲಿ ಇಲ್ಲ. ಸೊ ಹಾಗಾಗಿ ಸಿ ಇಸ್ ದ ಕರೆಕ್ಟ್ ಡಿಫ್ರೆಂಟ್ ಒನ್ ಆ್ಯಂಡ್ ಕರೆಕ್ಟ್ ಆನ್ಸರ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್ 45. 45ಅಲ್ಲಿ ಏನು ನೋಡ್ತಾ ಇದ್ದೀರಾ, ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ತೀನಿ. ಆನ್ಸರ್ ಏನು ಇದಕ್ಕೆ 45ಅಲ್ಲಿ? ಎಸ್, ಆನ್ಸರ್ ಈಸ್ ಡಿ. ಯಾಕೆ ಡಿ? ಬಿಕಾಸ್ ಇಲ್ಲಿ ನೋಡಿ, ಹೊರಗಡೆ ಶೇಡೆಡ್ ಇದ್ದರೆ ಒಳಗಡೆ ಅನ್ಶೇಡೆಡ್ ಇದೆ. ಒಳಗಡೆ ಶೇಡೆಡ್ ಇದ್ದರೆ ಆರ್ ಎಲ್ಸ್ ಲೈನ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ರೆ ಹೊರಗಡೆ ಪಾರ್ಟಿಗೆ ಖಾಲಿ ಇದೆ. ಆ ಥರ ಶೇಡ್ ಒಂದು ಶೇಡ್ ಅನ್ನೋ ರೀತಿಲಿ ಆಪೋಸಿಟ್ಸ್ ಆದರೆ ಡಿಯಲ್ಲಿ ಎರಡೂ ಕೂಡ ಶೇಡ್ ಆಗಿದೆ ಅಥವಾ ಲೈನ್ಸ್ಗಳಿದೆ ಅಂತ ಹೇಳ್ಬೋದು. ಇನ್ ಡಿ ಬಿಟ್ಟರೆ ಇನ್ ಆಲ್ ಅದರ್ ಫಿಗರ್ಸ್ ಒನ್ ಆಫ್ ದ 2 ಪಾರ್ಟ್ಸ್ ಈಸ್ ಶೇಡೆಡ್. ಒನ್ ಆಫ್ ದ 2 ಪಾರ್ಟ್ಸ್, ಇಲ್ಲಿ 2 ಪಾರ್ಟ್ಸ್ ಇದೆ. ಆ 2 ಪಾರ್ಟಲ್ಲಿ ಒಂದು ಮಾತ್ರ ಶೇಡ್ ಆಗಿರುತ್ತೆ ಆ್ಯಂಡ್ ದ ಅದರ್ ಪಾರ್ಟ್ ಈಸ್ ಅನ್ಶೇಡೆಡ್. ಡಿಯಲ್ಲಿ ಬೋತ್ ದ ಪಾರ್ಟ್ಸ್ ಆರ್ ಶೇಡೆಡ್, ಎರಡೂ ಕೂಡ ಶೇಡ್ ಆಗಿದೆ. Okay, so let us move on to the next one. Answer is C. Yake C? Because A, B and D, okay, in all other figures, the arrow is added to the semicircle which contains a small circle. ಎಲ್ಲಿ ಸ್ಮಾಲ್ ಸರ್ಕಲ್ ಇದೆಯೋ ನೋಡ್ತಾ ಇದ್ದೀರಾ, ಎಲ್ಲಿ ಸ್ಮಾಲ್ ಸರ್ಕಲ್ ಇದೆಯೋ ಆ್ಯಂಡ್ ಸೆಮಿ ಸರ್ಕಲ್ ಅಂದರೆ ಗೊತ್ತಲ್ಲ, ಹಾಫ್ ಆಫ್ ದ ಸರ್ಕಲ್. ಸೆಮಿ ಸರ್ಕಲ್ ಅಂದರೆ ಹಾಫ್ ಆಫ್ ದ ಸರ್ಕಲ್. ಅಲ್ಲಿಂದನೇ ಆ್ಯರೋ ಮಾರ್ಕ್ ಆಚೆಗೆ ಬಂದಿದೆ, ಹೌದಾ? ಹಿಂಗೆ ಹೋಗ್ತಾ ಇದೆ. ಬಟ್ ಇಲ್ಲಿ ನೋಡಿ, ಇಟ್ಸ್ ಇನ್ ದ ಮಿಡಲ್ ಅಲ್ಲ, ಇಲ್ಲಿರೋದು ನಮಗೆ ಸೆಮಿ ಸರ್ಕಲ್ಲು, ಬಟ್ ಇದು ಸ್ಟಾರ್ಟ್ ಆಗಿರೋದು ಇಲ್ಲಿ. ಸೊ ಹಾಗಾಗಿ ಸಿ ಇಸ್ ದ ಡಿಫ್ರೆಂಟ್ ಒನ್ ವಿಚ್ ಯು ಹ್ಯಾವ್ ಟು ಚೂಸ್. ಸಿನ ನಾವಿಲ್ಲಿ ಚೂಸ್ ಮಾಡಬೇಕಾಗತ್ತೆ. ಓಕೆ, ಸೊ ಸಿ ಈಸ್ ದ ಡಿಫ್ರೆಂಟ್ ಒನ್. ನೆಕ್ಸ್ಟ್ ಲೆಟ್ಸ್ ಜಸ್ಟ್ ಮೂವ್ ಆನ್ ಟು ದ 47. 47 ಅಂತೂ ತುಂಬ ಮುಖ್ಯ. ಯಾಕೆ ಗೊತ್ತಾ? ಸೊ ನೆಕ್ಸ್ಟ್ ನಿಮಗೆ ಮಿರರ್ ಇಮೇಜ್ ಅಂತ ಒಂದು ಚಾಪ್ಟರ್ ಇದೆ ಇದರಲ್ಲಿ, ಮೆಂಟಲ್ ಎಬಿಲಿಟಿಯಲ್ಲಿ. ಯಾವ ಲೆಟರ್ನ ನಾವು ಮಿರರಲ್ಲಿ ಇಟ್ಕೊಂಡ್ರೆ ಯಾವ ಥರ ಕಾಣಿಸುತ್ತೆ, ಮೇಲ್ಗಡೆಯಿಂದ ಇಟ್ಕೊಂಡ್ರೆ ಹೆಂಗೆ, ಆ ಥರ ಎಲ್ಲ ಒಂದು ಚಾಪ್ಟರ್ ಪೂರ ಅದೇ ರೀತಿ ಇದೆ. ಸೊ ಅದರಲ್ಲಿ ಹೆಲ್ಪ್ ಆಗುತ್ತೆ ನಿಮಗೆ. ಇಲ್ಲಿ ನೋಡ್ಬೋದು ಆಪ್ಷನ್ ಯಾವ್ದು ಇರ್ಬೋದು, ಯಾವುದು ವಿಚ್ ಇಸ್ ದ ಡಿಫ್ರೆಂಟ್ ಒನ್.
ಎಸ್, ಇಲ್ಲಿ ಡಿಫ್ರೆಂಟ್ ಒನ್ ಬಂದು ಎ. ಡಿಫ್ರೆಂಟ್ ಒನ್ ಬಂದು ಎ. ಯಾಕೆ ಎ? ಬಿಕಾಸ್ ಆಲ್ ಅದರ್ ಫಿಗರ್ಸ್ ಆರ್ ಲ್ಯಾಟ್ರಲಿ ಇನ್ವರ್ಟೆಡ್ ಇಮೇಜಸ್ ಆಫ್ ಆನ್ ಇಂಗ್ಲೀಷ್ ಆಲ್ಫಾಬೆಟ್. ಲ್ಯಾಟ್ರಲಿ ಇನ್ವರ್ಟೆಡ್ ಅಂದರೆ ಈಗ ನೋಡಿ, ಈಗ ನೀವು ಬಿ ಬರೀತೀರಾ ಅಂದ್ಕೊಳ್ಳಿ, ಸಿ ಬರೀತೀರಾ ಆ್ಯಂಡ್ ಡಿ ಕೂಡ ಬರೀತೀರಾ ಅಂದ್ಕೊಳ್ಳಿ. ಯಾವ ಕಡೆ ಬರೋದ್ರಿ? ಹೌದಲ್ಲ, ಎ ಬರೀರಿ. ಸೊ ಈಗ ಲ್ಯಾಟ್ರಲಿ ಇನ್ವರ್ಟೆಡ್ ಅಂದರೆ ಗೊತ್ತಾಯ್ತಾ ನಿಮಗೆ? ಸೊ ಈ ಕಡೆ ತಿರ್ಕೊಂಡಿದೆ ಅಂದರೆ ಈಗ ನೀವು ಬಿನ ಬರೆದ್ಬಿಟ್ಟು ಈ ಕಡೆ ಮಿರರ್ ಇಟ್ಕೊಂಡ್ರೆ ಹಿಂಗೆ ತಾನೇ ಕಾಣೋದು. ಆ್ಯಂಡ್ ಸಿನೂ ಬರೆದ್ಬಿಟ್ಟು ಮಿರರ್ ಇಟ್ಕೊಳ್ಳಿ ಮಧ್ಯ, ಇದೇ ಥರ ಕಾಣೋದು. ಇಲ್ಲಿ ಇಟ್ಕೊಳ್ಳಿ ಈ ಸೈಡು ಹೀಗೆ. ಬಟ್ ಏನ ಬರೆದು ನೀವು ಹೆಂಗೆ ಇಟ್ಕೋಬೇಕಾಗತ್ತೆ ಅವಾಗ? ಇಲ್ಲಿ ಇಟ್ಕೋಬೇಕಾಗತ್ತೆ ಮಿರರ್ನ, ಆವಾಗಲೇ ನಿಮಗೆ ಹಿಂಗೆ ಬರೋದದು. ಹೌದಾ? ಸೊ ಹಂಗಾದರೆ ಲ್ಯಾಟ್ರಲಿ ಇನ್ವರ್ಟ್ ಆಗಿರೋದು ಬಿ, ಸಿ ಮತ್ತು ಡಿ. ಹಾಗಾಗಿ ಏನ ನೀವು ತೆಗ್ದಾಕ್ಬೇಕಾಗತ್ತೆ, ಮೀನ್ಸ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ, ಅದೇ ಡಿಫ್ರೆಂಟ್ ಅಂತ. ಓಕೆ, ಆನ್ಸರ್ ಎ 47ಗೆ. ನೆಕ್ಸ್ಟ್ ಲೆಟಸ್ ಮೂವ್ ಟು ದ 48. ಅಲ್ಲಿ ಅಬ್ಸರ್ವ್ ಮಾಡಿದ್ದೀರಾ ಏನಿದೆ 48ಅಲ್ಲಿ? ವಿಚ್ ಇಸ್ ದ ಡಿಫ್ರೆಂಟ್ ಒನ್? ಎಸ್, ಡಿಫ್ರೆಂಟ್ ಒನ್ ಏನು ಯಾವುದಪ್ಪ ಅಂತ ಅಂದರೆ ಎ. ಯಾಕೆ ಡಿಫ್ರೆಂಟ್ ಒನ್? ಇಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಮಧ್ಯದಲ್ಲಿ ಏನಿದೆ ಲೀಫು ಡಿವೈಡ್ ಆಗಿಬಿಟ್ಟಿದೆ. ಹೌದಾ? ಲೀಫ್ ಏನಾಗಿದೆ? ಡಿವೈಡ್ ಆಗಿದೆ. ಇನ್ನು ಯಾವುದು ಕೂಡ ನೋಡಿ ಇಲ್ಲಿ ಯಾವುದ್ರಲ್ಲೂ ಡಿವೈಡ್ ಆಗಿಲ್ಲ. ಸೊ ಹಾಗಾಗಿ 48 is the different one. Only in figure A, the upper leaf is divided. Upper leaf is divided into two parts. Okay. Next, question number 49. 49 only, which is the answer? Right answer. Yes, you can see here B. Yake B is the right answer? ಯಾಕೆ ಗೊತ್ತಾ? ಓಕೆ, ಸಿ 49ಅಲ್ಲಿ ಬಿ ಇಸ್ ದ ರೈಟ್ ಆನ್ಸರ್. ಏನಕ್ಕೆ ಹೇಳಿದೆ ಅಂದರೆ, ಇನ್ ಆಲ್ ಅದರ್ ಫಿಗರ್ಸ್ ದ ಆ್ಯರೋ ಈಸ್ ಅರೇಂಜ್ಡ್ ಡಯಾಗ್ನಲಿ ಇನ್ಸೈಡ್ ದ ಸ್ಕ್ವೇರ್. ಡಯಾಗ್ನಲಿ ಅಂದರೆ ನಾನು ಆಗಲೇ ಹೇಳ್ಕೊಟ್ಟೆ ಅಲ್ಲ, ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗುವಂಥದ್ದು. ಸೊ ನೋಡಿ, ಡಯಾಗ್ನಲಿ ಅರೇಂಜ್ ಆಗಿದೆ, ಬಟ್ ಇಲ್ಲಿ ಏನಾಗಿದೆ? ಇಟ್ಸ್ ನಾಟ್ ಡಯಾಗ್ನಲಿ. ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡೋ ರೀತಿ ಇಲ್ಲಿ ಮಧ್ಯದಲ್ಲಿ ಬಂದಿದೆ. ಸೊ ಹಾಗಾಗಿ ಎ, ಸಿ, ಡಿ ಅರೇಂಜ್ಡ್ ಇನ್ ಆ್ಯರೋಸ್ ಆರ್ ಅರೇಂಜ್ಡ್ ಇನ್ ಡಯಾಗ್ನಲಿ ಶೇಪ್. ಸೊ ಬಟ್ ಬಿ ಅಲ್ಲಿ ಇಲ್ಲ. ಸೊ ಹಾಗಾಗಿ ಯು ಹ್ಯಾವ್ ಟು ಸೆಲೆಕ್ಟ್ ಬಿ, ವಿಚ್ ಇಸ್ ದ ಡಿಫ್ರೆಂಟ್ ಒನ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನಂಬರ್ 50. ಹ್ಯಾವ್ ಯು ಅಬ್ಸರ್ವ್ಡ್ ಕ್ವಶನ್ ನಂಬರ್ 50? ವಾಟ್ ಇಸ್ ದ ಆನ್ಸರ್? ಯಾವುದು ಆನ್ಸರ್? ಓಕೆ, ನೋಡೋಣ. 50ಯಲ್ಲಿ ಸಿ. ಓಕೆ, ಯಾಕೆ ಸಿ? In all other figures, the two triangles are in diagonally opposite portions of the outer square. ಈಗ ಔಟರ್ ಸ್ಕ್ವೇರ್ ನಿಮಗೆ ಗೊತ್ತಲ್ಲ, ಕಾಣಿಸ್ತಿದೆ ಅಲ್ಲ ಸ್ಕ್ವೇರ್, ಔಟರ್ ಸ್ಕ್ವೇರ್. ಅದರಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಟ್ರಯಾಂಗಲ್ ಟ್ರಯಾಂಗಲ್, ಟ್ರಯಾಂಗಲ್ ಟ್ರಯಾಂಗಲ್, ಟ್ರಯಾಂಗಲ್ ಟ್ರಯಾಂಗಲ್, ಇದಿಷ್ಟು ಕೂಡ ಡಯಾಗ್ನಲ್ ಶೇಪಲ್ಲಿ ಆಪೋಸಿಟ್ ಸೈಡ್ಸ್ ಇದೆ. ಬಟ್ ಇಲ್ಲಿ ಮೇಲೆ ಕೆಳಗಡೆ ಇಂದು ಎರಡು ಕೂಡ ಆಪೋಸಿಟ್ ಅಂದರೆ ಮೇಲೆ ಕೆಳಗಡೆ ಇದೆ, ಅಪ್ಪರ್ ಆ್ಯಂಡ್ ಡೌನ್ ಪಾರ್ಟ್. ಬಟ್ ಇಟ್ ಈಸ್ ಡಯಾಗ್ನಲಿ. ಹಾಗಾಗಿ ಸಿ ಇಸ್ ದ ಡಿಫ್ರೆಂಟ್ ಒನ್ ವಿಚ್ ಯು ಹ್ಯಾವ್ ಟು ಸೆಲೆಕ್ಟ್. ಓಕೆ, ಸೊ ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು. 50 ಕ್ವಶನ್ಸ್ವರೆಗೂ ತಲುಪಿದ್ದೀವಿ ಆ್ಯಂಡ್ 10 ಕ್ವಶನ್ಸ್ ಅದರಲ್ಲಿ ನಿಮಗೆ ಹೋಮ್ವರ್ಕ್ ಕೂಡ ಇದೆ. ಸೊ ಈಗ ಒಂದು ಕೆಲಸ ಮಾಡೋಣ. ನಾನು ಆಗಲೇ ಹೇಳ್ದ ಹಾಗೆ ಮ್ಯಾಥ್ಸ್ ಕ್ವಶನ್ಸ್ ನಿಮಗೆ ಬೇಸಿಕ್ಸ್ ಏನು ಬೇಕು ಅದನ್ನು ಒಂದು ಸತಿ ನೋಡೋಣ. ಸುಮ್ಮನೆ ಹಾಗೆ ನಿಮಗೊಂದು ಡಿಸ್ಪ್ಲೇ ತೋರಿಸ್ತಾ ಇದ್ದೀನಿ, ಪಾಸ್ ಮಾಡ್ಕೊಂಡು ಓದ್ಕೊಳ್ಳಿ. ನಿಮ್ಮ ಸಿಲೆಬಸ್ ಏನಿದೆ ಮ್ಯಾಥ್ಸ್ ಅರ್ಥಮೆಟಿಕ್ ಟೆಸ್ಟಿಗೆ, ಸೆಕ್ಷನ್ 2 ಅರ್ಥಮೆಟಿಕ್ ಟೆಸ್ಟ್ ನಿಮಗಿರೋದು ನವೋದಯ ಎಕ್ಸಾಮಲ್ಲಿ ಏನೇನು ಸಿಲೆಬಸ್ ಇರುತ್ತೆ. ಸೊ ಇದರಲ್ಲಿ ನಿಮ್ಮ ಓದುತ್ತಿರುವ, ಈಗ ನೀವು ಓದ್ತಾ ಇರೋ ಶಾಲೆಯಲ್ಲಿ ಏನು ಸಿಲೆಬಸ್ ನೀವು ತೊಗೊಂಡಿದ್ದೀರಾ, ಸ್ಟೇಟ್ ಆಗಿರ್ಬೋದು, CBSE ಆಗಿರ್ಬೋದು, ICSE ಆಗಿರ್ಬೋದು, NIOS ಆಗಿರ್ಬೋದು, IBM ಆಗಿರ್ಬೋದು, ಯಾವುದೇ ಸಿಲೆಬಸ್ಸಲ್ಲಿ ನೀವು ಓದ್ತಾ ಇದ್ರೂ ಕೂಡ ನಿಮಗೊಂದು ಸಬ್ಜೆಕ್ಟ್ ಮ್ಯಾಥ್ಸ್ ಇದ್ದೇ ಇರುತ್ತಲ್ಲ, ಅದರಲ್ಲಿ ಎಷ್ಟು ಇದೆ, ಇದರಲ್ಲಿರೋವಂಥದ್ದು ಎಷ್ಟಿದೆ ಅಂತ ನೋಡ್ಕೊಳ್ಳಿ, ಎಷ್ಟು ಸಿಲೆಬಸ್ ಇದೆ ಅಂತ, ಎಷ್ಟು ಲೆಸನ್ಸ್ ಇದೆ ಅಂತ. ಸೊ ಅಲ್ಲೂ ಕೂಡ ಕಾನ್ಸಂಟ್ರೇಟ್ ಮಾಡಿ ನೀವು ಕಲಿಬೇಕಾಗತ್ತೆ. ಅಲ್ಲೂ ಕೂಡ ಸ್ಕೂಲಿಂದು ಕೂಡ ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಇದರಲ್ಲಿ ಕೆಲವೊಂದನ್ನು ನೀವು ಆಲ್ರೆಡಿ ಚಿಕ್ಕವರಿಂದನೇ ಕಲ್ತ್ಕೊಂಡು ಬಂದಿರ್ತೀರಾ, ಇನ್ನೂ ಕೆಲವೊಂದು ಹೊಸ ಚಾಪ್ಟರ್ಸ್ ಇರುತ್ತೆ, ಅದನ್ನು ಈ ವರ್ಷ ಕಲಿತೀರಾ ನವೋದಯ ಕ್ಲಾಸಸಲ್ಲಿ. ಸೊ ಹಾಗಾಗಿ ಅದನ್ನು ಕಲಿಯೋಕ್ಕೂ ಮುಂಚೆ ನೀವೇನು ಮಾಡಬೇಕು, ನಾನು ಆಲ್ರೆಡಿ ಹೇಳಿದ್ದೆ ಅಲ್ಲ, ಕೆಲವೊಂದು ನೀವು ಕಲೀಲೇಬೇಕಂತ ಹೇಳಿ. ಸೊ ನೋಡಿ, ಇಷ್ಟು ಸಿಲೆಬಸ್ ಇದೆ ಟೋಟಲ್.
ಓಕೆ, ಪಾಸ್ ಮಾಡಿ ನೀವು ಆಮೇಲೆ ನೋಡಿ. ಸೊ ನಾನಿಲ್ಲಿ ತೋರಿಸ್ತೀನಿ ಏನೇನು ಕಲಿಬೇಕು ನೀವು ಅಂತ ಹೇಳಿ. ಫಸ್ಟು ಟೇಬಲ್ಸ್ ಕಲಿಬೇಕು ಅಲ್ವಾ, ಮಗ್ಗಿ ಕನ್ನಡದಲ್ಲಿ ಹೇಳ್ತೀರಲ್ಲ, ಟೇಬಲ್ಸ್ ಕಲಿಬೇಕು. ವರ್ಗಮೂಲಗಳನ್ನ ಕಲಿಬೇಕು, ಸ್ಕ್ವೇರ್ ರೂಟ್ಸ್, ಘನಮೂಲ, ಕ್ಯೂಬ್ ರೂಟ್ಸ್, ಅವಿಭಾಜ್ಯ ಸಂಖ್ಯೆಗಳು, ಹೌದಾ, ಅಂದರೆ ಪ್ರೈಮ್ ನಂಬರ್ಸ್, ಕಾಲ, ಹಣ, ಉದ್ದ, ತೂಕ, ಸಾಮರ್ಥ್ಯ, ಟೈಮ್, ಮನಿ, ಲೆಂತ್, ವೆಯ್ಟ್, ಕೆಪಾಸಿಟಿ, ಸುತ್ತಳತೆ, ವಿಸ್ತೀರ್ಣ, ಗಾತ್ರ, ಪೆರಿಮೀಟರ್, ಏರಿಯಾ, ವ್ಯಾಲ್ಯೂಮ್, ಭಾಗಾಕಾರದ ನಿಯಮಗಳು, ಡಿವಿಸಿಬಿಲಿಟಿ ರೂಲ್. ಸೊ ನೆಕ್ಸ್ಟ್ ಅದರಲ್ಲಿ ನಾನು ನಿಮಗೆ ಡಿಸಿಪ್ಲಿನ್ ಹಾಕ್ತಾ ಇದ್ದೀನಿ ಏನೇನು ಕಲಿಬೇಕಂತ ಹೇಳಿಬಿಟ್ಟು. ಟೇಬಲ್ಸ್ ಇದೆ, 10ವರೆಗೂ ಕಲಿತೆ ಸಾಕಾ ಮ್ಯಾಮ್ ಅಂತ ಕೇಳ್ತಾ ಇದ್ದೀರಲ್ಲ, ಆಲ್ರೆಡಿ ಬರುತ್ತೆ ಮ್ಯಾಮ್ ನನಗೆ ಅಂತ. ನೀವು 20ವರೆಗೂ ಕಂಪಲ್ಸರಿ ಕಲಿಬೇಕು. 5th ಸ್ಟ್ಯಾಂಡರ್ಡಲ್ಲಿ ಇದ್ದೀರಾ, ನೀವು 3rd ಸ್ಟ್ಯಾಂಡರ್ಡು ಮುಗಿಸೋ ಬೇಸಿಗೆ ರಜಾ, ನಿಮಗೆ ಸಮ್ಮರ್ ಹಾಲಿಡೇಸ್ ಬರುತ್ತಲ್ಲ, ಅಲ್ಲಿಗೆ ಒಳಗಡೆನೇ ನೀವು 20ವರೆಗೂ ಟೇಬಲ್ಸ್ನ ಕಲಿಬೇಕಾಗಿರುತ್ತೆ. ಕಲ್ತಿಲ್ಲ ಅಂದರೆ ಮಿಸ್ ಮಾಡ್ದಲ್ಲೇ ಕೂತ್ಕೊಂಡು ಕಲೀರಿ, ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ, ಸೊ ನೆಕ್ಸ್ಟ್ ಬಂದು ರೂಟ್ಸ್, ಸ್ಕ್ವೇರ್ ರೂಟ್ಸ್, ಕ್ಯೂಬ್ ರೂಟ್ಸ್, ವರ್ಗ ಸಂಖ್ಯೆ, ಘನ ಸಂಖ್ಯೆ. ಓಕೆ, ಇದನ್ನು ಕಲೀರಿ. ನಾನು ಹೇಳಿದ್ನಲ್ಲ ಒಂದು ಚಾರ್ಟ್ ಮಾಡಿಟ್ಕೊಳ್ಳಿ ಅಂತ, ಚಾರ್ಟ್ ಮಾಡಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಇದನ್ನೆಲ್ಲ ಹೋಗಿ ಬಂದು ನೀವು ನೋಡ್ತಾ ಇರಬೇಕು ನಿಮ್ಮ ರೂಮಿಗೆ ಹೋದಾಗೆಲ್ಲ. ಓಕೆ, ಅಥವಾ ನಿಮ್ಮ ಸ್ಟಡಿ ಟೇಬಲಲ್ಲಿ. ಓಕೆ, ನೋಡಿ. ನೆಕ್ಸ್ಟು ಪ್ರೈಮ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆಗಳು, 1 to 1000. 1ಇಂದ ನಾನು 1000ವರೆಗೂ ಕೊಟ್ಟಿದ್ದೀನಿ. ಅದರೊಳಗಡೆ ಯಾವ್ಯಾವುದು ಪ್ರೈಮ್ ನಂಬರ್ಸ್ ಆಗಾಗ ಕಣ್ಣಾಡಿಸ್ತಾ ಇರಿ ಈ ನಂಬರ್ಸ್ ಮೇಲೆ. ಸ್ವಲ್ಪ ನೋಡ್ತಾ ಇದ್ದರೆ, ರಿಪೀಟೆಡ್ಲಿ ನೋಡ್ತಾ ಇದ್ದರೆ ಮರೆಯೋ ಚಾನ್ಸ್ ಕಡಿಮೆ ಇರುತ್ತಂತೆ. ಹಾಗಾಗಿ ನೋಡ್ತಾ ಇರಿ, ಇದು ಪರ್ಮನೆಂಟಾಗಿ ನಿಮ್ಮ ಲೈಫಲ್ಲಿ ಉಳ್ಕೋಬೇಕು. ಯಾವಾಗಲೇ ಕ್ವಶನ್ ಕೇಳಿದ್ರು ಇದ್ರ ಬಗ್ಗೆ ಆನ್ಸರ್ ಹೇಳೋ ರೀತಿ ಆಗಬೇಕು, ಆ ರೀತಿ ಕಲ್ತ್ಕೊಳ್ಳಿ. ನೆಕ್ಸ್ಟು ಕ್ವಶನ್ ನಂಬರ್ 5. ನೆಕ್ಸ್ಟು 5th ಒನ್ ನೀವೇನು ಕಲಿಬೇಕಂದ್ರೆ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್. ಸೊ ಇದು ಇಂಗ್ಲೀಷಲ್ಲಿದೆ, ಬರ್ಕೊಳ್ಳಿ ಎಲ್ಲರೂ ಕೂಡ ಇದನ್ನು. ಇಲ್ಲಿ ಕನ್ನಡದಲ್ಲಿದೆ, ಸೊ ಇದನ್ನು ಕೂಡ ಕನ್ನಡದಲ್ಲಿ ಬರ್ಕೊಳ್ಳಿ. ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ನವೋದಯ ಎಕ್ಸಾಮ್ನ ಆದಷ್ಟು ಕನ್ನಡ ಮೀಡಿಯಮಲ್ಲಿ ಬರೀರಿ. ಬಿಕಾಸ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ತುಂಬ ಪ್ರಿಫರೆನ್ಸ್ ಇರೋದು ನವೋದಯ ಎಕ್ಸಾಮ್ಗೆ. ನಾನು ಆಗಲೇ ಹೇಳಿದಾಗೆ ಜಾಸ್ತಿ ರೂರಲ್ ಬ್ಯಾಕ್ಗ್ರೌಂಡ್ಗೆ ಇರುವಂಥದ್ದು. ಆ್ಯಂಡ್ ರೂರಲ್ ಅರ್ಬನ್ ಅನ್ನೋದು ಒಂದು ಥಿಂಗ್ ಆದರೆ, ಮೆರಿಟ್ ಅನ್ನೋದು ಇಲ್ಲಿ ಮೇನ್ ಥಿಂಗ್. ನೀವು ರೂರಲ್ ಅರ್ಬನ್ ಆದರೂ ಕೂಡ ಮಾರ್ಕ್ಸ್ನ ತುಂಬ ಚೆನ್ನಾಗಿ ತೊಗೋಬೇಕಾಗತ್ತೆ. 3 ಸಬ್ಜೆಕ್ಟಲ್ಲಿ ತೊಗೊಳ್ಳಿಲ್ಲ ಅಂದರೆ ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಮಾರ್ಕ್ಸ್ ತೆಗಿತೀವಿ, 100ಗೆ 100 ತೆಗಿಯೋಣ ಅಲ್ಲ. ಸೊ ಕಷ್ಟಪಟ್ಟು ಓದ್ತಾ ಇದ್ದೀವಿ, ಇನ್ನೂ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿದ್ರೆ 100ಗೆ 100 ಯಾಕೆ ಬರೋದಿಲ್ಲ, ಬಂದೇ ಬರುತ್ತೆ. ಬಟ್ ನಾವು ಪ್ರಯತ್ನ ಪಡಬೇಕಷ್ಟೇ. ಇಲ್ಲಿ ಶೇಪ್ಸ್ ನೋಡ್ತಾ ಇದ್ದೀರಾ, ಶೇಪ್ಸಿಗೆ ಫಾರ್ಮುಲಾಸ್ ಕೂಡ ಇದೆ. ಸುತ್ತಳತೆ, ವಿಸ್ತೀರ್ಣ, ಗಾತ್ರ, ಪೆರಿಮೀಟರ್, ಏರಿಯಾ, ವಾಲ್ಯೂಮ್. ಇದು ಪ್ರಾಬ್ಲಮ್ಸ್ ಎಲ್ಲ ಮಾಡಬೇಕಾದ್ರೆ ನಿಮಗೆ ಅಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿ. ಸೊ ನೆಕ್ಸ್ಟ್ ಡಿವಿಸಿಬಿಲಿಟಿ ರೂಲ್ಸ್ ಅಲ್ಲ, ನಂಬರ್ 2ಇಂದ 3ಇಂದ 4ಇಂದ ಇಲ್ಲಿ 11ವರೆಗೂ ಇದೆ. ಇನ್ನು ಕ್ಲಾಸಸ್ ಮಾಡಬೇಕಾದ್ರೆ ಇನ್ನೂ ಕೆಲವೊಂದನ್ನು ನಾನು ಹೇಳ್ತೀನಿ. ಇಷ್ಟು ನಿಂತು ಮೇನಾಗಿ ಕಲ್ತಿರಲೇಬೇಕು, ಹಾಗಾಗಿ ಇದನ್ನು ಇಷ್ಟು ಹಾಕಿದ್ದೀನಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸಿಗೆ. ಓಕೆ, ಸೊ ನೆಕ್ಸ್ಟ್ ನೋಡಿ ಫಾರ್ಮುಲಾಸ್, ಇಂಪಾರ್ಟೆಂಟ್ ಫಾರ್ಮುಲಾಸ್. ಅದು ಎರಡೂ ಮೀಡಿಯಮಲ್ಲಿದೆ, ಬರ್ತಿಟ್ಕೊಳ್ಳಿ, ಪಾಸ್ ಮಾಡಿ, ಸ್ಕ್ರೀನ್ಶಾಟ್ ತಗೊಳ್ಳಿ, ಅಥವಾ ಪಾಸ್ ಮಾಡಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ತರ್ತಿದ್ದೀರಾ ಅಂದ್ಕೊಳ್ತೀನಿ. ಓಕೆ, ಸೊ ಇಷ್ಟು ಫಾರ್ಮುಲಾಸ್ ಇದೆ, ಮಿಸ್ ಮಾಡಿಬಿಡಿ, ಟೈಮ್ ವೇಸ್ಟ್ ಮಾಡಿಬಿಡಿ. ಜಸ್ಟ್ ಒಂದು 6 ಮಂತ್ ಕೂತ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಕ್ಕಳ ನಿಮ್ಮ ಫ್ಯೂಚರ್ ನಿಜವಾಗ್ಲೂ ಹೇಳ್ತೀನಿ ತುಂಬ ಬ್ರೈಟ್ ಫ್ಯೂಚರ್ ಆಗಿರುತ್ತೆ. ಒಂದು ಒಳ್ಳೆ ಎಜುಕೇಷನ್ ಸಿಸ್ಟಮ್ಗೆ ಹೋಗಿ ಸೇರ್ಕೊಳ್ತೀರಾ ಪಾಸ್ ಆದರೆ. ಆ್ಯಂಡ್ ಫೀಸ್ ಕಟ್ಟೋ ಹಾಗಿಲ್ಲ ಮೇಯ್ನಾಗಿ. ಸೊ ಫ್ರೀ ಎಜುಕೇಷನ್ ಸಿಗುತ್ತೆ, ಊಟ ಜೊತೆಗೆ ವಸತಿ ಅಲ್ಲೇ ಉಳ್ಕೊಂಡು ಅಲ್ಲೇ ಊಟ ವ್ಯವಸ್ಥೆನೂ ಎಲ್ಲ ಇರುತ್ತೆ. ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಪಪ್ಪ ಮಮ್ಮಿ ಹೇಗೆ ನೋಡ್ಕೊಳ್ತಾರೋ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ. ಆ್ಯಂಡ್ ನೀವು ದೊಡ್ಡವರಾಗೋದಾಗ ಒಂದು ಇಂಡಿವಿಜುವಾಲಿಟಿ ಬರುತ್ತೆ. ಸೊ ಹಾಗಾಗಿ ಈ 6 ಮಂತ್ ಒಂದು ಚೆನ್ನಾಗಿ ಕಲಿತ್ರೆ ಇದೆ ನಿಮ್ಮ ಲೈಫಲ್ಲಿ ನಿಮಗೆ ಸಿಗ್ತಿರುವಂಥ ದೊಡ್ಡ ಅಪಾರ್ಚುನಿಟಿ. ಮಿಸ್ ಮಾಡ್ಕೊಳ್ಬೇಡಿ.
ಆ್ಯಂಡ್ ಮಮ್ಮಗೆ ಪಪ್ಪಾಗೆ ನೀವು ಇದನ್ನು ಈ ಒಂದು ವಯಸ್ಸಲ್ಲಿ ನಿಮ್ಮಿಂದ ಅವ್ರಿಗೆ ಒಂದು ಗಿಫ್ಟ್ ಅಂದ್ಕೊಳ್ಳಿ. ನೀವು ಪಾಸ್ ಆದರೆ ಓಕೆ, ಪಾಸ್ ಆಗಲೇಬೇಕು ಅಂತ ದಿನ ಅಸ್ಯೂಮ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.